ಇದೇ ನೋಡಿ ಮೋಸ್ಟ್ ಅಫೋರ್ಡಬಲ್ ಪ್ರೀಮಿಯಂ ಕ್ವಾಲಿಟಿ ಡ್ಯಾಶ್ ಕ್ಯಾಮ್ರಾ ರೋಡ್ ಐ ನಿಯೋ ಅಂತ ಹೇಳ್ಬಿಟ್ಟು ಇದರ ಬೆಲೆ ಬಂದು ಬರೀ 2999. ಇದು ಇತ್ತೀಚೆಗಷ್ಟೇ ಕ್ರಾಸ್ ಬೀಟ್ಸ್ ಕಂಪ್ನಿ ಕೇಳಿರ್ತೀರಾ. ಸೊ ಅವರು ಹೊಸದಾಗಿ ರಿಲೀಸ್ ಮಾಡಿರುವಂತಹ ಒಂದು ಡ್ಯಾಶ್ ಕ್ಯಾಮ್ರಾ ಇಂಟ್ರೊಡಕ್ಟರಿ ಪ್ರೈಸ್ ಆಫರ್ ಆಗಿ ಬರೀ 2999ಕ್ಕೆ ಈ ಒಂದು ಡ್ಯಾಶ್ ಕ್ಯಾಮ್ರಾ ಸಿಗ್ತಾ ಇದೆ. ಇದು ನನಗೆ ತುಂಬ ಅಫೋರ್ಡಬಲ್ ಅನಿಸ್ತು. ಸೊ ಹಾಗಾಗಿನೇ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಈ ಒಂದು ಡ್ಯಾಶ್ ಕ್ಯಾಮ್ರಾ ಯಾವ ಥರ ಇದೆ, ಏನು ಎತ್ತ ಎಲ್ಲದನ್ನು ನೋಡ್ತಾ ಹೋಗೋಣ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ಒಂದು ಡ್ಯಾಶ್ ಕ್ಯಾಮ್ರಾ ಅನ್ಬಾಕ್ಸ್ ಮಾಡೋಕ್ಕೂ ಮುಂಚೆ ಡ್ಯಾಶ್ ಕ್ಯಾಮ್ರಾದು ಯೂಸಸ್ ತಿಳ್ಕೊಂಬಿಡೋಣ. ಯಾವುದಾದ್ರೂ ಆಕ್ಸಿಡೆಂಟ್ಗಳಾದಾಗ ನಿಮ್ದೇನಾದ್ರು ತಪ್ಪಿಲ್ಲ ಅಂತ ಹೇಳಿದ್ರೆ ಅದನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನೀವು ಡ್ಯಾಶ್ ಕ್ಯಾಮ್ರಾನ ಯೂಸ್ ಮಾಡ್ಬೋದು. ಕೆಲವೊಂದ್ಸಲಿ ಕೇಸ್ ಬಂದ್ಬಿಟ್ಟು ಸಿವಿಯರ್ ಆಗಿ ಪೊಲೀಸ್ ಸ್ಟೇಷನ್ ಮೆಟ್ಲುವರೆಗೂ ಹೋಗಿರುತ್ತೆ. ಅಲ್ಲೂ ಕೂಡ ನೀವು ಪೊಲೀಸ್ ಅವ್ರಿಗೆ ಪ್ರೂಫ್ ಆಗಿ ತೋರಿಸ್ಬೋದು. ಕೋರ್ಟ್ಗೆ ಹೋದ್ರೂ ಕೂಡ ಕೋರ್ಟಲ್ಲೂ ಕೂಡ ಇದನ್ನು ವ್ಯಾಲಿಡ್ ಆಗಿ ಕನ್ಸಿಡರ್ ಮಾಡ್ತಾರೆ, ತೋರಿಸ್ಬೋದು. ಇಫ್ ಇನ್ ಕೇಸ್ ಏನಾದರೂ ಸಿವಿಯರ್ ಆಗಲಿಲ್ಲ, ಅಲ್ಲೇ ಒಂದು ನಿಂದು ತಪ್ಪು ಅಂತ ವಾದ ಮಾಡ್ತಾ ಇದ್ದಾರೆ, ಆ ಟೈಮಲ್ಲೂ ಕೂಡ ಆ ಸಿಚುವೇಶನಿಂದ ಆಚೆ ಬರೋದಕ್ಕೆ ಈ ಒಂದು ಡ್ಯಾಶ್ ಕ್ಯಾಮ್ರಾದು ಪ್ರೂಫ್ನ ನೀವು ತೋರಿಸ್ಬೋದು. ಅದನ್ನು ಬಿಟ್ಟು ಇವಾಗ ಇನ್ಶೂರೆನ್ಸ್ ಕ್ಲೈಮ್ಗಳು, ಎಕ್ಸಾಂಪಲ್ ಸೆಲ್ಫ್ ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಆಪೋಸಿಟ್ ಅವನೇನೋ ಟಚ್ ಮಾಡ್ಕೊಂಡು ಹೋಗಿದ್ದಾನೆ ನಿಂತಿರೋ ಗಾಡಿಗೆ, ಈ ಥರ ಕೇಸಲ್ಲೂ ಕೂಡ ಇನ್ಶೂರೆನ್ಸ್ ಕ್ಲೈಮ್ಗೆ ಡಿನೇ ಮಾಡ್ತಾರೆ, ಎಷ್ಟೊಂದು ಸಲ ಲೇಟ್ ಮಾಡಿಬಿಡ್ತಾರೆ. ಈ ಡ್ಯಾಶ್ ಕ್ಯಾಮ್ದು ಫುಟೇಜ್ ಇಟ್ಕೊಂಡು ಬೇಗ ಇನ್ಶೂರೆನ್ಸ್ ಕ್ಲೈಮ್ಗಳನ್ನ ಮಾಡ್ಕೊಬೋದು. ಇನ್ನು ಇತ್ತೀಚೆಗಂತೂ ಗೊತ್ತೇ ಇದೆ, ಬೆಂಗಳೂರಂಥ ಸಿಟಿಗಳಲ್ಲಿ ರಾಬ್ರಿಗಳು, ಥೆಫ್ಟ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ನಿಂತಿರುವಂತಹ ಕಾರ್ಗಳಲ್ಲಿ ಅಂದರೆ ಏನಾದರೂ ಎತ್ಕೊಂಡು ಹೋಗೋದು, ಅಥವಾ ಎಕ್ಸಾಂಪಲ್ ಎಲ್ಲೋ ಒಂದು ಕಡೆ ಹೋಗ್ತಾ ಇರ್ತೀರ, ಅಡ್ಡ ಹಾಕಿ ನಿರ್ಜನ ಪ್ರದೇಶದಲ್ಲಿ ನಿಮ್ಮನ್ನ ಅಡ್ಡ ಹಾಕ್ಬಿಟ್ಟು ಏನಾದರೂ ನಿಮ್ಮ ಹತ್ರ ಕಿತ್ಕೊಂಡು ಹೋಗುವಂಥದ್ದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಆ ಕೇಸಲ್ಲೂ ಕೂಡ ಅವ್ರು ಯಾರು ಏನು ಎತ್ತ ಅಂತ ಹೇಳ್ಬಿಟ್ಟು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಅವ್ರ ಗಾಡಿ ನಂಬರ್ ಸಮೇತವಾಗಿ ಹೆಲ್ಪ್ ಮಾಡುತ್ತೆ. ಜೊತೆಗೆ ನೀವೇನಾದರೂ ವ್ಲಾಗರು ಅಥವಾ ಟ್ರಾವೆಲರ್ ಆಗಿದ್ದರೆ ಎಲ್ಲೆಲ್ಲೋ ಹೋಗ್ತಾ ಇರ್ತೀರ, ಅಲ್ಲೆಲ್ಲ ಕ್ಯಾಪ್ಚರ್ ಮಾಡಬೇಕು ಮೊಮೆಂಟ್ಸ್ನ ಅಂತ ಹೇಳಿದ್ರೆ ಯಾವಾಗಲೂ ಮೊಬೈಲ್ ತೆಗೆದು ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ. ಈ ಒಂದು ಡ್ಯಾಶ್ ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಏನಿರುತ್ತೆ ಅದನ್ನು ನೀವು ತೊಗೊಂಡು ಯೂಸ್ ಮಾಡ್ಕೋಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಬೋದು. ಆ ಥರ ಎಲ್ಲ ಬೆನಿಫಿಟ್ಟು ಈ ಒಂದು ಡ್ಯಾಶ್ ಕ್ಯಾಮ್ರಾದಲ್ಲಿ ಇರುತ್ತೆ. ಬನ್ನಿ ಆಗಿದ್ರೆ ಸ್ಟ್ರೈಟ್ ಅವೇ ಈ ಒಂದು ಡ್ಯಾಶ್ ಕ್ಯಾಮ್ರಾನ ಅನ್ಬಾಕ್ಸ್ ಮಾಡೋಣ. ನೋಡ್ತಿರ್ಬೋದು ಬಾಕ್ಸ್ ಈ ಥರ ಬರುತ್ತೆ. ಕ್ರಾಸ್ ಬೀಟ್ ಬ್ರ್ಯಾಂಡಿಂಗ್ ನೋಡ್ಬೋದು. ಈ ಕಡೆ ಬಂದ್ಬಿಟ್ಟು ಕೀ ಹೈಲೈಟ್ ಫೀಚರ್ಸ್ ಕೊಟ್ಟಿದ್ದಾರೆ, ರೋಡ್ ಐ ನಿಯೋ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹೈಲೈಟ್ ಫೀಚರ್ಸ್ ನೋಡೋದಾದರೆ 1080p ಫುಲ್ HD ಸಪೋರ್ಟ್ ಆಗುತ್ತೆ, ವೈಡ್ ಲೈನ್ ಕವರೇಜ್ ಆಗುತ್ತೆ, SD ಕಾರ್ಡ್ ಕೂಡ ಸಪೋರ್ಟ್ ಆಗುತ್ತೆ ಇದರಲ್ಲಿ, ಆ್ಯಂಡ್ ಬಿಲ್ಟ್ ಇನ್ ಮೈಕ್ ಕೂಡ ಕೊಟ್ಟಿದ್ದಾರೆ. ನೈಟ್ ವಿಷನ್ ಕೂಡ ಇದರಲ್ಲಿ ಇದೆ, ಆ್ಯಂಡ್ ಲೋ ಲೈಟ್ ಪರ್ಫಾರ್ಮೆನ್ಸು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಯಾವ ಥರ ಇರುತ್ತೆ ಅಂತ ಹೇಳಿ ನೋಡೋಣ. ಸೇಫ್ಟಿ ಇನ್ ಎವ್ರಿ ಫ್ರೇಮ್ ಅಂದರೆ ಏನು ಇವ್ರದ್ದು ಟ್ಯಾಗ್ಲೈನ್ ಇದೆ ಅದನ್ನು ಕೊಟ್ಟಿದ್ದಾರೆ. ಸೊ ಜೊತೆಗೆ ಈ ಕಡೆ ಅಂತ ಬಂದಾಗ ಇದು ಆ್ಯಪಲ್ಲಿ ವರ್ಕ್ ಆಗೋದ್ರಿಂದ ಏನಾದರೂ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ನೀವೇನಾದರೂ ರೆಕಾರ್ಡಿಂಗ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಆ್ಯಪ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಅದರದ್ದು ಸ್ಕ್ಯಾನ್ ಕೊಟ್ಟಿದ್ದಾರೆ, ಇದನ್ನು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಈ ಕಡೆ ಅಂತ ಬಂದಾಗ ಪ್ರೈಸಿಂಗ್ ಕೂಡ ಕೊಟ್ಟಿದ್ದಾರೆ. ಪ್ರೈಸಿಂಗ್ ಬಂದ್ಬಿಟ್ಟು 8999 ಅಂತ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಇಂಟ್ರೊಡಕ್ಟರಿ ಆಫರ್ ಬಂದ್ಬಿಟ್ಟು ಬರೀ 2999 ಆಲ್ರೆಡಿ ಹೇಳಿದ್ದೀನಿ. ಸೊ ಇದ್ರದ್ದು ಡೀಟೇಲ್ಸು ಅಂದರೆ ಪ್ರಾಡಕ್ಟ್ನ ಯಾವ ಥರ ಬೈ ಮಾಡೋದು, ಅಮೆಝಾನಲ್ಲಿ ಬೈ ಮಾಡ್ಬೋದು, ಹಾಗೆ ಡೈರೆಕ್ಟಾಗಿ ಕೂಡ ಬೈ ಮಾಡ್ಬೋದು ಆನ್ಲೈನಲ್ಲಿ. ಸೊ ಎರಡೂ ಕೂಡ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಸೊ ಅನ್ಬಾಕ್ಸ್ ಮಾಡೋದಾದರೆ ನೋಡ್ತಿರ್ಬೋದು, ಫಸ್ಟಲ್ಲೇ ಸ್ಟಾರ್ಟಿಂಗಲ್ಲಿ ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ವ್ಯಾರಂಟಿ ಒಂದು ಕಾರ್ಡ್ ಕೊಟ್ಟಿದ್ದಾರೆ, ಇದನ್ನು ಸ್ಕ್ಯಾನ್ ಮಾಡಿಕೊಂಡು ರಿಜಿಸ್ಟ್ರ್ ಮಾಡ್ಕೋಬೋದು ವ್ಯಾರಂಟಿ. ಸೊ ಸ್ಟ್ರೈಟ್ ಅವೇ ಪ್ರಾಡಕ್ಟ್ ಇದೆ, ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೆ. ಒಂದು ಕ್ಯಾಪ್ಶಲ್ ಡಿಸೈನಲ್ಲಿ ಬರುತ್ತೆ ಆ್ಯಕ್ಚುಲಿ, ಇದು ನೋಡ್ಬೋದು ಸಖತ್ತಾಗಿದೆ, ಪ್ರೀಮಿಯಂ ಕ್ವಾಲಿಟಿ ಡಿಸೈನು. ಆ್ಯಂಡ್ ಇದು ಆ್ಯಕ್ಚುಲಿ 360 ಡಿಗ್ರಿ ತಿರುಗುತ್ತಿದ್ದು, ಓಕೆನಾ. ಸೊ USB ಸಾಕೆಟ್ ಕೊಟ್ಟಿದ್ದಾರೆ. ಸೊ ಇದು ಯಾವ ಥರ ಕನೆಕ್ಟ್ ಮಾಡೋದು ತೋರಿಸ್ಕೊಡ್ತೀನಿ. ಇದನ್ನು ತೆಗೆದ್ರೆ ಒಳಗಡೆ ವೈರ್ ಕೊಟ್ಟಿದ್ದಾರೆ. ಇನ್ನು ಮಾಮೂಲಿ ನಿಮಗೆ 12 ವೋಲ್ಟ್ಸ್ದೇನು ಅಡಾಪ್ಟರ್ ಬರುತ್ತೆ. ಸೊ ಅದೇ ಥರ ಅಡಾಪ್ಟರ್ ಕೊಟ್ಟಿದ್ದಾರೆ. ಇದು ಬೇಕಾದ್ರೆ ಚಾರ್ಜಿಂಗ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನೀವು. 2 ಕೊಟ್ಟಿದ್ದಾರೆ. ಸೊ ಇದು ಯಾವ ಥರ ಫಿಟ್ ಮಾಡೋದು ಇದನ್ನೆಲ್ಲ ತಿಳಿಸ್ಕೊಡ್ತೀನಿ ಇವಾಗ. ಒಟ್ಟಿನಲ್ಲಿ ಪ್ರಾಡಕ್ಟ್ ಅಂತೂ ಇನ್ನೊಂದ್ಸಲಿ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಕ್ರಾಸ್ ಬೀಟ್ಸ್ ಬ್ರ್ಯಾಂಡಿಂಗ್ ನೋಡ್ಬೋದು, ಮೇಲ್ಗಡೆ 3Mದು ಟೇಪ್ ಕೊಟ್ಟಿದ್ದಾರೆ. ಸೊ ಇದನ್ನು ಸ್ಟ್ರೈಟ್ ಅವೇ ಕಾರ್ಗೆ ಹೋಗ್ಬಿಟ್ಟು ಒಂದ್ಸಲಿ ಫಿಟ್ ಮಾಡಿ ಆಮೇಲೆ ಯಾವ ಥರ ಎಲ್ಲ ಯೂಸರ್ ಫ್ರೆಂಡ್ಲಿ ಇದೆ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಬನ್ನಿ. ವಿಂಡ್ಶೀಲ್ಡ್ಗೆ ನಿಮ್ಗೆ ಯಾವ ಡೈರೆಕ್ಷನಲ್ಲಿ ಬೇಕು ಆ ಡೈರೆಕ್ಷನಲ್ಲಿ ಶಿಫ್ಟ್ ಮಾಡ್ಕೋಬೋದು. ಇದು 360 ಡಿಗ್ರಿ ರೊಟೇಟ್ ಆಗುತ್ತೆ, ನೋಡ್ಕೊಳ್ಳಿ. ಇಲ್ಲಿ ಫಿಟ್ ಮಾಡಿದ್ದೀನಿ ಇವಾಗ.
ಫಿಟ್ ಮಾಡಾದ್ಮೇಲೆ ಕೂಡ ನೀವು ಯಾವ ಥರ ಬೇಕಾದರೂ ರೊಟೇಟ್ ಮಾಡ್ಕೋಬೋದು. ಇನ್ಸೈಡ್ ಬೇಕಾದರೂ ನೀವು ರೆಕಾರ್ಡ್ ಮಾಡ್ಕೋಬೋದು. ಇದು ಡ್ಯುಯಲ್ ಡ್ಯಾಶ್ ಕ್ಯಾಮ್ರಾ ಥರ ವರ್ಕ್ ಆಗುತ್ತೆ. ಔಟ್ಸೈಡ್ ಬೇಕಾದರೂ ನೀವು ರೆಕಾರ್ಡ್ ಮಾಡ್ಕೋಬೋದು. ಅದಾದ ನಂತರ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಸೊ ವಯರ್ ಬಂದ್ಬಿಟ್ಟು ತುಂಬ ಮಿನಿಮಲ್ ಇರುತ್ತೆ. ಇವಾಗ ಬೇರೆ ಡ್ಯಾಶ್ ಕ್ಯಾಮ್ಗಳಲ್ಲಿ ತುಂಬ ಕ್ಲಮ್ಸಿ ಆಗಿರುತ್ತೆ. ಅದನ್ನು ಯಾರಾದರೂ ಟೆಕ್ನಿಷಿಯನ್ನೇ ಫಿಟ್ ಮಾಡಬೇಕು, ಒಳಗಡೆಯಿಂದ ಇದು ಮಾಡಿಬಿಟ್ಟು ಫಿಟ್ ಮಾಡಬೇಕು. ಬಟ್ ವೆರಾಸ್ ಇದನ್ನು ಈಸಿಯಾಗಿ ಈ ಥರ ನೀವೇ ಫಿಟ್ ಮಾಡ್ಕೋಬೋದು. ವೈರ್ ಯಾವ ಥರ ಬೇಕಾದರೂ ನೀವು ಸುತ್ತಕೊಂಡು ಇಟ್ಕೋಬೋದು. ನೋಡಿ, ಇದನ್ನು ಇಲ್ಲಿಗೆ ಹಾಕಿದ್ರೆ ಡ್ಯಾಶ್ ಕ್ಯಾಮ್ರಾ ಕನೆಕ್ಟ್ ಆಯಿತು. ಆ್ಯಂಡ್ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ, ಇದನ್ನು ಪ್ರೆಸ್ ಮಾಡಿದ್ರೆ ಆನ್ ಆಗಿಬಿಡುತ್ತೆ. ವೀಕ್ಷಕರೇ, ಇದನ್ನು ಈಸಿಯಾಗಿ ನೀವೇ ಇನ್ಸ್ಟಾಲ್ ಮಾಡ್ಕೋಬೋದು ಅಂತ ಹೇಳಿದೆ. ಬಟ್ ಇದರ ಕನೆಕ್ಷನ್ ಎಷ್ಟು ಈಸಿ ನೋಡಿ. ಇದೇನು ಕೊಟ್ಟಿರ್ತಾರೆ ಕ್ರಾಸ್ ಬೀಟ್ಸ್ ಅವರು ಅಡಾಪ್ಟರು, ಇದನ್ನು ಡೈರೆಕ್ಟಾಗಿ 12 ವೋಲ್ಟ್ಸ್ ಚಾರ್ಜಿಂಗ್ ಅಡಾಪ್ಟರ್ಗೆ ನೀವು ಪ್ಲಗಿನ್ ಮಾಡಿದ್ರೆ ಡ್ಯಾಶ್ ಕ್ಯಾಮ್ ಆನ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ USB ಸಾಕೆಟ್ ಏನು ಕೊಟ್ಟಿರ್ತಾರೆ ಅದರಿಂದ ಮೂಲಕ ಕೂಡ ನೀವು ಡ್ಯಾಶ್ ಕ್ಯಾಮ್ನ ಆನ್ ಮಾಡ್ಕೋಬೋದು. ಜಸ್ಟ್ ಈ ಥರ ಪ್ಲಗಿನ್ ಮಾಡ್ತು ಅಂತ ಹೇಳಿದ್ರೆ ನೋಡ್ಬೋದು, ವೆಲ್ಕಮ್ ಟು ಕ್ರಾಸ್ ಬೀಟ್ಸ್ ಅಂತ ಹೇಳಿ ಬಂತು. ಸೊ ಈ ಥರ ಈಸಿಯಾಗಿ ಆನ್ ಆಗುವಂಥದ್ದು. ಸೊ SD ಕಾರ್ಡ್ ನೀವು ಹಾಕೋಬೇಕಾಗತ್ತೆ. ಸೊ SD ಕಾರ್ಡು ನೀವು ಹಾಕೋಬೇಕಾಗತ್ತೆ. ನೋಡ್ಬೋದು, ನಾನೊಂದು SD ಕಾರ್ಡ್ನ ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು ಸ್ಕ್ಯಾನ್ ಮಾಡಿದ್ರೆ ಆ್ಯಪ್ ಓಪನ್ ಆಗುತ್ತೆ. ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದಾದ ನಂತರ ಡೈರೆಕ್ಟ್ ಮೊಬೈಲ್ ವೈಫೈಗೆ ಹೋಗ್ಬಿಟ್ಟು ಕ್ಯಾಮ್ರಾ ಯಾವ್ದು ಬರುತ್ತೆ ಅದು ಸರ್ಚ್ ಮಾಡಿಕೊಂಡು ಪಾಸ್ವರ್ಡ್ ಹಾಕಿ ಈ ಒಂದು ಹೋಮ್ ಪೇಜಿಗೆ ಬಂದ್ಬಿಟ್ಟು, ಅಂದರೆ ಆ್ಯಪ್ನ ಹೋಮ್ ಪೇಜಿಗೆ ಬಂದ್ಬಿಟ್ಟು ಇಲ್ಲೇನು ಬಟನ್ ಇದೆ ಕನೆಕ್ಟ್ ಟು ಕ್ಯಾಮ್ ರೆಕಾರ್ಡರ್ ಅಂತಿರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಈ ಥರ ಕನೆಕ್ಟ್ ಆಗಿಬಿಟ್ಟಿರುತ್ತೆ. ಇವಾಗ ನೋಡಿ, ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ ಈ ಒಂದು ಕ್ಯಾಮ್ರಾನ. ನೋಡ್ಕೊಳ್ಳಿ ಯಾವ ಥರ ಇದೆ ಕ್ಲಾರಿಟಿ ಅಂತ ಹೇಳ್ಬಿಟ್ಟು. ಸೊ ಇನ್ನೂ ನಿಮಗೆ ಕ್ಲಿಯರ್ ಕ್ಲಾರಿಟಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ಶಾರ್ಟ್ ಕೂಡ ಹಾಕಿರ್ತೀನಿ. 360 ಡಿಗ್ರಿ ನೋಡಿ. ಇವಾಗ ಇನ್ಸೈಡ್ದು ರೆಕಾರ್ಡ್ ಮಾಡಬೇಕಾ ನೀವು, ಅದನ್ನು ಕೂಡ ಮಾಡ್ಬೋದು. ನೋಡಿ, ಇವಾಗ ಇನ್ಸೈಡ್ದು ಕೂಡ ರೆಕಾರ್ಡ್ ಮಾಡ್ಬೋದು. ನೀಟಾಗಿ ಕ್ಲಿಯರ್ ಆಗಿದೆ. ಓಕೆನಾ, ಇದನ್ನು ಎಲ್ಲಿ ಬೇಕಾದರೂ ಫಿಟ್ ಮಾಡ್ಬೋದು ನೀವು. ಆ್ಯಂಡ್ ವಿಸಿಬಿಲಿಟಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಕ್ಲಿಯರ್ ವಿಸಿಬಿಲಿಟಿ ಇದೆ. ಇಲ್ಲಿ ಕೆಳಗಡೆ ಟೈಮಿಂಗ್ ತೋರಿಸುತ್ತೆ, ಹಾಗೆ ಡೇಟ್ ತೋರಿಸುತ್ತೆ, ಎಲ್ಲ ಕ್ಯಾಮ್ ರೆಕಾರ್ಡರಲ್ಲಿ ತೋರಿಸೋ ಥರ. ಓಕೆನಾ, ಇದರಲ್ಲಿ ನೋಡ್ತಿರ್ಬೋದು ಸೆಟ್ಟಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಾಕಷ್ಟು ಫೀಚರ್ಸ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಆ್ಯಸ್ ಆಫ್ ನೋ ಲೋ ಅಂತಿದೆ, ಐಗಿಡ್ಬೋದು. ವಾಯ್ಸ್ ಕಮಾಂಡ್ ಕೂಡ ಇದರಲ್ಲಿ ಬರುತ್ತೆ. ರೆಸೊಲ್ಯೂಷನ್ ನೋಡ್ಬೋದು ಎಷ್ಟಿದೆ ಅಂತ ಹೇಳ್ಬಿಟ್ಟು, 920 × 1080 ಫುಲ್ HD ಬರುತ್ತೆ. ಓಕೆನಾ, ಲೂಪ್ ರೆಕಾರ್ಡಿಂಗ್ ಬೇಕಾದರೆ ಆನ್ ಮಾಡ್ಕೋಬೋದು. ಮತ್ತು ಇದು ಲೋ ಲೈಟ್ ಸಪೋರ್ಟ್ ಮಾಡುತ್ತೆ. ಆ್ಯಸ್ ಆಫ್ ನೋ ಬ್ರೈಟ್ನೆಸ್ ಹೊರಗಡೆ ನೋಡಿದ್ರೆ ನೀವು ತುಂಬಾ ಕಮ್ಮಿ ಇದೆ. ಸೊ ಇದು ಲೋ ಲೈಟ್ ಸಪೋರ್ಟ್ ಮಾಡೋದ್ರಿಂದ ಕತ್ಲೆಲೂ ಕೂಡ ಅಥವಾ ಏನಾದರೂ ಬೆಳಕು ಕಮ್ಮಿ ಇದ್ದಾಗ ತುಂಬಾ ಚೆನ್ನಾಗಿ ನಿಮಗೆ ಕ್ವಾಲಿಟಿ ಬಂದೇ ಬರುತ್ತೆ. ಓಕೆನಾ, ಸೊ ಇದರಲ್ಲೇ ಸಾಕಷ್ಟು ಸೆಟ್ಟಿಂಗ್ಸ್ಗಳನ್ನ ನೀವು ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಇನ್ಬಿಲ್ಟ್ ಮೈಕ್ ಕೂಡ ಇದರಲ್ಲಿ ಬರುತ್ತೆ. ಸೊ ಏನಾದರೂ ಎಮರ್ಜೆನ್ಸಿಗೆ ಏನಾದರೂ ಕೇಳಿಸ್ಕೋಬೇಕು ಅಂತ ಹೇಳಿದ್ರು ಕೂಡ ನೀವು ಕಾರ್ದು ಕೇಳಿಸ್ಕೋಬೋದು ತುಂಬ ದಿನಗಳ ನಂತರ. ಓಕೆನಾ, ಅದಾದ ನಂತರ ನೋಡ್ತಿರ್ಬೋದು ವೈಫೈ ಪಾಸ್ವರ್ಡ್ ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಜೊತೆಗೆ ಈ ಒಂದು ಕ್ಯಾಮ್ರಾದು ಏನು ರೆಕಾರ್ಡಿಂಗ್ ಇರುತ್ತೆ ಅದನ್ನು ನೀವು ಇಮಿಡಿಯೇಟಾಗಿ ಸೇವ್ ಮಾಡಿಕೊಂಡು ಶೇರ್ ಮಾಡ್ಬೋದು. ಓಕೆನಾ, ಇದಿಷ್ಟು ಬಂದು ಇದರ ಒಂದು ಬೇಸಿಕ್ ಫೀಚರ್ಸು ಇವಾಗ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಕ್ಯಾಮ್ರಾ ಕ್ವಾಲಿಟಿ ಯಾವ ಥರ ಇದೆ ಅದನ್ನು ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಕ್ಯಾಮ್ರಾ ಕ್ಲಾರಿಟಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ, ಎಲ್ಲ ಆಯ್ ಮಾಡ್ತಾವ್ರೆ ಬಾಯ್ಸು. ನೋಡಿ, ಕ್ಯಾಮ್ರಾ ಕ್ಲಾರಿಟಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ, ಎಲ್ಲ ಆಯ್ ಮಾಡ್ತಾವ್ರೆ ಬಾಯ್ಸು. ಚೆನ್ನಾಗಿದೆ ಕ್ಲಾರಿಟಿ.
ಸೊ ಡ್ಯಾಶ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂತಹ ಶಾರ್ಟ್ನ ಚೆಕ್ ಮಾಡಿದ್ದೀರಾ, ನೋಡಿದ್ದೀರಾ, ಯಾವ ಥರ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಲೋ ಲೈಟ್ ಪರ್ಫಾರ್ಮೆನ್ಸ್ ಇಷ್ಟ ಆಯಿತಾ, ಮತ್ತು ನೈಟ್ ವಿಷನ್ ಯಾವ ಥರ ಇದೆ ಇದನ್ನೆಲ್ಲ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಗಾಡಿ ಆಫ್ ಮಾಡ್ತಿದ್ದಂಗೆ ಡ್ಯಾಶ್ ಕ್ಯಾಮ್ರಾ ಕೂಡ ಆಫ್ ಆಗುತ್ತೆ. ಸೊ ಇದನ್ನು ನೀವು ಮೊಬೈಲಲ್ಲಿ ಆಲ್ರೆಡಿ ಹೇಳಿದಾಗೆ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಇವರೇ ಒಂದು ಕಾರ್ಡ್ ರೀಡ್ರು ಕೂಡ ಕೊಟ್ಬಿಟ್ಟಿದ್ದಾರೆ, ಬಾಕ್ಸಲ್ಲಿ ಕೊಟ್ಟಿದ್ರು ಇದನ್ನು. ಸೊ ಇದನ್ನು ಯೂಸ್ ಮಾಡಿಕೊಂಡು ಕಾರ್ಡ್ ಹಾಕ್ಕೊಂಡು ಸಿಸ್ಟಮಲ್ಲಿ ಬೇಕಾದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದಿಷ್ಟು ಬಂದು ಈ ಒಂದು ಡ್ಯಾಶ್ ಕ್ಯಾಮ್ನ ಬಗ್ಗೆ, ಕ್ರಾಸ್ ಬೀಟ್ ಅವರ ಈ ಒಂದು ಡ್ಯಾಶ್ ಕ್ಯಾಮ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನನಗಂತೂ ನಿಜವಾಗ್ಲೂ ಈ ಒಂದು ಏನು ಪ್ರೈಸ್ ಕೊಡ್ತೀವಿ ಅಂದರೆ ವರ್ತ್ ದ ಪ್ರೈಸ್ ಅಂತ ಅನಿಸ್ತು. 3000ಕ್ಕೆ ಬೆಸ್ಟು ಡ್ಯಾಶ್ ಕ್ಯಾಮು. ಯಾರಾದರೂ ತೊಗೋಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇವರ ಒಂದು ಲಿಂಕ್ ಹಾಕಿದ್ದೀನಿ. ಸೊ ಅಮೆಝಾನಲ್ಲೂ ಸಿಗುತ್ತೆ, ಹಾಗೆ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ. ಸೊ ಎರಡರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ, ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.